ಆಪರೇಷನ್ ಸಿಂಧೂರದ ಮೂಲಕ ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿದ್ದ ಉಗ್ರರನ್ನ ಸಂಹರಿಸಿದೆ. ಇದಕ್ಕೆ ದೇಶ ಸೇರಿ ವಿಶ್ವ ಮಟ್ಟದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಕದನ ವಿರಾಮದ ಜೊತೆಗೆ ಸೇನೆಯ ಪರಾಕ್ರಮವನ್ನೇ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಇದು ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಆಪರೇಷನ್ ಸಿಂಧೂರದ ಬಗ್ಗೆ ನಾಲ್ಗೆ ಹರಿಬಿಟ್ಟಿದ್ದು. ಇದೀಗ ಇದೇ ಬೂಟಾಟಿಕೆ ರಾಗಕ್ಕೆ ಕಾಂಗ್ರೆಸ್ನ ಮತ್ತಿಬ್ಬರು ಸಚಿವರು ಧ್ವನಿಗೂಡಿಸಿದ್ದಾರೆ. ಕದನ ವಿರಾಮವನ್ನ ಪ್ರಶ್ನಿಸಿದ ಕಾಂಗ್ರೆಸ್ ಆಪರೇಷನ್ ಸಿಂಧೂರಕ್ಕೆ ಕೈ ಅನುಮಾನ. ಹೌದು, ಶಾಸಕ ಕೊತ್ತೂರು ಮಂಜುನಾಥ್ ಬಳಿಕ ಮತ್ತೆ ಕದನ ವಿರಾಮವನ್ನ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಆಪರೇಷನ್ ಸಿಂಧೂರದ ಬಗ್ಗೆ ದೇಶವೇ ಪ್ರಶ್ನೆ ಮಾಡ್ತಾ ಇದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದೀವಿ ಅಷ್ಟೇ. ಯಾಕಾಯಿತು? ಯಾಕಂದರೆ ಟ್ರಂಪ್ ಅವ್ರು ಘೋಷಣೆ ಮಾಡಿದಂತೂ ಸತ್ಯ, ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿರ್ತಕ್ಕಂಥ ಸತ್ಯ. ಟ್ರಂಪ್ ನೆನ್ನೆ ಹೇಳಿ ನಾನೇ ಮಾಡಿಸಿದ ನೆನ್ನೆನೂ ಹೇಳಿದ್ದಾರೆ. ಸೊ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಂತೂ ಸ್ಪಷ್ಟನಾ? ಸುಳ್ಳು ಅಂತ ಹೇಳ್ತೀರಾ? ಅದು ಕದನ ವಿರಾಮ ಆಗಿದೆ ಅಂತ ಪ್ರಥಮ ಬಾರಿಗೆ ಜನರಿಗೆ, ದೇಶಕ್ಕೆ, ಪ್ರಪಂಚಕ್ಕೆ ಗೊತ್ತಾಗಿದ್ದು ಟ್ರಂಪ್ ಹೇಳಿದ ಮೇಲೆ. ಆಮೇಲೆ ಅದ ನಂತರ ಒಂದು 2-3 ಗಂಟೆ ಕಾಲದಲ್ಲಿ ಪಾಕಿಸ್ತಾನ ಹೇಳ್ತು, ನಮ್ಮ ದೇಶನೂ ಹೇಳ್ತು. ಅವತ್ತು ಆಗಲೇ ನಮ್ಮ ದೇಶದವ್ರು ಹೇಳಬೇಕಾಗಿತ್ತು. ಇನ್ನು ಏಕಾಏಕಿ ಕದನ ವಿರಾಮ ಯಾಕೆ ಘೋಷಣೆ ಮಾಡಿದ್ರು? ಈ ಮಾಹಿತಿಯನ್ನು ಕೇಂದ್ರ ಸರ್ಕಾರ ನೀಡಬೇಕು. ಪಾಕ್ಗೆ ಟರ್ಕಿ, ಚೈನಾ ಬೆಂಬಲ ಕೊಟ್ಟರೆ ಭಾರತದ ಜೊತೆಗೆ ಯಾರಾದರೂ ನಿಂತ್ರ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದರು. ಪಾಕಿಸ್ತಾನ ಜೊತೆ ಓಪನ್ ಆಗಿ ಟರ್ಕಿ ಬಂತು, ಚೈನಾ ಬಂತು, ನಮ್ಮ ಜೊತೆ ಒಬ್ರನ ಬಂತ್ರ ಹೇಳಿ ಒಫಿಷಿಯಲಿ. ಲೆಟ್ ಅಸ್ ಬಿ ಆನೆಸ್ಟ್. ಇವರು 100 ದೇಶಗಳನ್ನು ಪ್ರವಾಸ ಮಾಡಿದ್ರು. ಏನಿಲ್ಲ ಅಂದರೂ ಎಲ್ಲ 100 ರಾಷ್ಟ್ರಪತಿಗಳನ್ನು, ಪ್ರಧಾನಮಂತ್ರಿಗಳನ್ನು ಅಪ್ಕೊಂಡ್ರು. ಒಬ್ರನ ಒಫಿಷಿಯಲ್ ಆಗಿ ಪಾಕಿಸ್ತಾನಿಗೆ ಕಂಡೆಮ್ ಮಾಡಿದ್ರ, ಒಬ್ರನ ಒಫಿಷಿಯಲ್ ಆಗಿ ನಮ್ಮ ಬೆಂಬಲಕ್ಕೆ ನಿಂತ್ರ. ಪಹಲ್ಗಾಮ್ ದಾಳಿಯ ಬಳಿಕ ಕಾಂಗ್ರೆಸ್ ಈ ರೀತಿ ಮಾತಾಡಿದ್ದು ಇದೇ ಮೊದಲೇನಲ್ಲ. ಸಿದ್ದರಾಮಯ್ಯ, ರಾಬರ್ಟ್ ವಾದ್ರಾ, ಮಣಿಶಂಕರಯ್ಯರ್, ಅಜಯ್ ರಾಯ್, ಹೀಗೆ ಈ ಪಟ್ಟಿ ಬೆಳೆತಾನೆ ಇರುತ್ತೆ. ಸೈನಿಕರ ಶೌರ್ಯದ ವಿಚಾರದಲ್ಲೂ ರಾಜಕೀಯ ಯಾಕೆ ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ನಲ್ಲಿ ಉತ್ತರ ಸಿಗಲ್ಲ, ಬದಲಿಗೆ ವಿವಾದ ಸಿಗುತ್ತೆ. ಆಪರೇಷನ್ ಸಿಂಧೂರದ ಮೂಲಕ ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿದ್ದ ಉಗ್ರರನ್ನ ಸಂಹರಿಸಿದೆ. ಇದಕ್ಕೆ ದೇಶ ಸೇರಿ ವಿಶ್ವ ಮಟ್ಟದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಕದನ ವಿರಾಮದ ಜೊತೆಗೆ ಸೇನೆಯ ಪರಾಕ್ರಮವನ್ನೇ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಇದು ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಆಪರೇಷನ್ ಸಿಂಧೂರದ ಬಗ್ಗೆ ನಾಲ್ಗೆ ಹರಿಬಿಟ್ಟಿದ್ದು. ಇದೀಗ ಇದೇ ಬೂಟಾಟಿಕೆ ರಾಗಕ್ಕೆ ಕಾಂಗ್ರೆಸ್ನ ಮತ್ತಿಬ್ಬರು ಸಚಿವರು ಧ್ವನಿಗೂಡಿಸಿದ್ದಾರೆ. ಕದನ ವಿರಾಮವನ್ನ ಪ್ರಶ್ನಿಸಿದ ಕಾಂಗ್ರೆಸ್ ಆಪರೇಷನ್ ಸಿಂಧೂರಕ್ಕೆ ಕೈ ಅನುಮಾನ. ಹೌದು, ಶಾಸಕ ಕೊತ್ತೂರು ಮಂಜುನಾಥ್ ಬಳಿಕ ಮತ್ತೆ ಕದನ ವಿರಾಮವನ್ನ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಆಪರೇಷನ್ ಸಿಂಧೂರದ ಬಗ್ಗೆ ದೇಶವೇ ಪ್ರಶ್ನೆ ಮಾಡ್ತಾ ಇದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದೀವಿ ಅಷ್ಟೇ. ಯಾಕಾಯಿತು? ಯಾಕಂದರೆ ಟ್ರಂಪ್ ಅವ್ರು ಘೋಷಣೆ ಮಾಡಿದಂತೂ ಸತ್ಯ, ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿರ್ತಕ್ಕಂಥ ಸತ್ಯ. ಟ್ರಂಪ್ ನೆನ್ನೆ ಹೇಳಿ ನಾನೇ ಮಾಡಿಸಿದ ನೆನ್ನೆನೂ ಹೇಳಿದ್ದಾರೆ. ಸೊ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಂತೂ ಸ್ಪಷ್ಟನಾ? ಸುಳ್ಳು ಅಂತ ಹೇಳ್ತೀರಾ? ಅದು ಕದನ ವಿರಾಮ ಆಗಿದೆ ಅಂತ ಪ್ರಥಮ ಬಾರಿಗೆ ಜನರಿಗೆ, ದೇಶಕ್ಕೆ, ಪ್ರಪಂಚಕ್ಕೆ ಗೊತ್ತಾಗಿದ್ದು ಟ್ರಂಪ್ ಹೇಳಿದ ಮೇಲೆ. ಆಮೇಲೆ ಅದ ನಂತರ ಒಂದು 2-3 ಗಂಟೆ ಕಾಲದಲ್ಲಿ ಪಾಕಿಸ್ತಾನ ಹೇಳ್ತು, ನಮ್ಮ ದೇಶನೂ ಹೇಳ್ತು. ಅವತ್ತು ಆಗಲೇ ನಮ್ಮ ದೇಶದವ್ರು ಹೇಳಬೇಕಾಗಿತ್ತು. ಇನ್ನು ಏಕಾಏಕಿ ಕದನ ವಿರಾಮ ಯಾಕೆ ಘೋಷಣೆ ಮಾಡಿದ್ರು? ಈ ಮಾಹಿತಿಯನ್ನು ಕೇಂದ್ರ ಸರ್ಕಾರ ನೀಡಬೇಕು. ಪಾಕ್ಗೆ ಟರ್ಕಿ, ಚೈನಾ ಬೆಂಬಲ ಕೊಟ್ಟರೆ ಭಾರತದ ಜೊತೆಗೆ ಯಾರಾದರೂ ನಿಂತ್ರ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದರು. ಪಾಕಿಸ್ತಾನ ಜೊತೆ ಓಪನ್ ಆಗಿ ಟರ್ಕಿ ಬಂತು, ಚೈನಾ ಬಂತು, ನಮ್ಮ ಜೊತೆ ಒಬ್ರನ ಬಂತ್ರ ಹೇಳಿ ಒಫಿಷಿಯಲಿ. ಲೆಟ್ ಅಸ್ ಬಿ ಆನೆಸ್ಟ್. ಇವರು 100 ದೇಶಗಳನ್ನು ಪ್ರವಾಸ ಮಾಡಿದ್ರು. ಏನಿಲ್ಲ ಅಂದರೂ ಎಲ್ಲ 100 ರಾಷ್ಟ್ರಪತಿಗಳನ್ನು, ಪ್ರಧಾನಮಂತ್ರಿಗಳನ್ನು ಅಪ್ಕೊಂಡ್ರು. ಒಬ್ರನ ಒಫಿಷಿಯಲ್ ಆಗಿ ಪಾಕಿಸ್ತಾನಿಗೆ ಕಂಡೆಮ್ ಮಾಡಿದ್ರ, ಒಬ್ರನ ಒಫಿಷಿಯಲ್ ಆಗಿ ನಮ್ಮ ಬೆಂಬಲಕ್ಕೆ ನಿಂತ್ರ. ಪಹಲ್ಗಾಮ್ ದಾಳಿಯ ಬಳಿಕ ಕಾಂಗ್ರೆಸ್ ಈ ರೀತಿ ಮಾತಾಡಿದ್ದು ಇದೇ ಮೊದಲೇನಲ್ಲ. ಸಿದ್ದರಾಮಯ್ಯ, ರಾಬರ್ಟ್ ವಾದ್ರಾ, ಮಣಿಶಂಕರಯ್ಯರ್, ಅಜಯ್ ರಾಯ್, ಹೀಗೆ ಈ ಪಟ್ಟಿ ಬೆಳೆತಾನೆ ಇರುತ್ತೆ. ಸೈನಿಕರ ಶೌರ್ಯದ ವಿಚಾರದಲ್ಲೂ ರಾಜಕೀಯ ಯಾಕೆ ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ನಲ್ಲಿ ಉತ್ತರ ಸಿಗಲ್ಲ, ಬದಲಿಗೆ ವಿವಾದ ಸಿಗುತ್ತೆ.
ಆಪರೇಷನ್ ಸಿಂಧೂರದ ಮೂಲಕ ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿದ್ದ ಉಗ್ರರನ್ನ ಸಂಹರಿಸಿದೆ. ಇದಕ್ಕೆ ದೇಶ ಸೇರಿ ವಿಶ್ವ ಮಟ್ಟದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಕದನ ವಿರಾಮದ ಜೊತೆಗೆ ಸೇನೆಯ ಪರಾಕ್ರಮವನ್ನೇ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಬೂಟಾಟಿಗೆ 4 ಪ್ಲೇಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದು ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಆಪರೇಷನ್ ಸಿಂಧೂರದ ಬಗ್ಗೆ ನಾಲ್ಗೆ ಹರಿಬಿಟ್ಟಿದ್ದು. ಇದೀಗ ಇದೇ ಬೂಟಾಟಿಕೆ ರಾಗಕ್ಕೆ ಕಾಂಗ್ರೆಸ್ನ ಮತ್ತಿಬ್ಬರು ಸಚಿವರು ಧ್ವನಿಗೂಡಿಸಿದ್ದಾರೆ. ಕದನ ವಿರಾಮವನ್ನ ಪ್ರಶ್ನಿಸಿದ ಕಾಂಗ್ರೆಸ್ ಆಪರೇಷನ್ ಸಿಂಧೂರಕ್ಕೆ ಕೈ ಅನುಮಾನ. ಹೌದು, ಶಾಸಕ ಕೊತ್ತೂರು ಮಂಜುನಾಥ್ ಬಳಿಕ ಮತ್ತೆ ಕದನ ವಿರಾಮವನ್ನ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಆಪರೇಷನ್ ಸಿಂಧೂರದ ಬಗ್ಗೆ ದೇಶವೇ ಪ್ರಶ್ನೆ ಮಾಡ್ತಾ ಇದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದ್ದೀವಿ ಅಷ್ಟೇ. ಯಾಕಾಯಿತು? ಯಾಕಂದರೆ ಟ್ರಂಪ್ ಅವ್ರು ಘೋಷಣೆ ಮಾಡಿದಂತೂ ಸತ್ಯ. ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿರ್ತಕ್ಕಂಥ ಸತ್ಯ. ಟ್ರಂಪ್ ನೆನ್ನೆ ಹೇಳಿ ನಾನೇ ಮಾಡಿಸಿದ್ದು ನೆನ್ನೆನೂ ಹೇಳಿದ್ದಾರೆ. ಸೊ ಟ್ರಂಪ್ ನೋಡಿ, ಟ್ರಂಪ್ ಹೇಳಿಕೆ ಕೊಟ್ಟಿದ್ದಂತೂ ಸ್ಪಷ್ಟನಾ? ಸುಳ್ಳು ಹೇಳ್ತೀರಾ? ಸುಳ್ಳು ಅಂತ ಹೇಳ್ತೀರಾ? ಅದು ಕದನ ವಿರಾಮ ಆಗಿದೆ ಅಂತ ಪ್ರಥಮ ಬಾರಿಗೆ ಜನರಿಗೆ, ದೇಶಕ್ಕೆ, ಪ್ರಪಂಚಕ್ಕೆ ಗೊತ್ತಾಗಿದ್ದು ಟ್ರಂಪ್ ಹೇಳಿದ ಮೇಲೆ. ಆಮೇಲೆ ಅದ ನಂತರ ಒಂದು 2-3 ಗಂಟೆ ಕಾಲದಲ್ಲಿ ಪಾಕಿಸ್ತಾನ ಹೇಳ್ತು, ನಮ್ಮ ದೇಶನೂ ಹೇಳ್ತು. ಅವತ್ತು ಆಗಲೇ ನಮ್ಮ ದೇಶದವ್ರು ಹೇಳಬೇಕಾಗಿತ್ತು. ಇನ್ನು ಏಕಾಏಕಿ ಕದನ ವಿರಾಮ ಯಾಕೆ ಘೋಷಣೆ ಮಾಡಿದ್ರು? ಈ ಮಾಹಿತಿಯನ್ನ ಕೇಂದ್ರ ಸರ್ಕಾರ ನೀಡಬೇಕು. ಪಾಕ್ಗೆ ಟರ್ಕಿ, ಚೈನಾ ಬೆಂಬಲ ಕೊಟ್ಟರೆ ಭಾರತದ ಜೊತೆಗೆ ಯಾರಾದರೂ ನಿಂತ್ರ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದರು. ಪಾಕಿಸ್ತಾನ ಜೊತೆ ಓಪನ್ ಆಗಿ ಟರ್ಕಿ ಬಂತು, ಚೈನಾ ಬಂತು. ನಮ್ಮ ಜೊತೆ ಒಬ್ರನ ಬಂತ್ರ ಹೇಳಿ ಒಫಿಷಿಯಲಿ. ಲೆಟ್ ಅಸ್ ಬಿ ಆನೆಸ್ಟ್. ಇವರು 100 ದೇಶಗಳನ್ನು ಪ್ರವಾಸ ಮಾಡಿದ್ರು. ಏನಿಲ್ಲ ಅಂದರೂ ಎಲ್ಲ 100 ರಾಷ್ಟ್ರಪತಿಗಳನ್ನು, ಪ್ರಧಾನಮಂತ್ರಿಗಳನ್ನು ಅಪ್ಕೊಂಡ್ರು. ಒಬ್ರನ ಒಫಿಷಿಯಲ್ ಆಗಿ ಪಾಕಿಸ್ತಾನಿಗೆ ಕಂಡೆಮ್ ಮಾಡಿದ್ರ, ಒಬ್ರನ ಒಫಿಷಿಯಲ್ ಆಗಿ ನಮ್ಮ ಬೆಂಬಲಕ್ಕೆ ನಿಂತ್ರ. ಪಹಲ್ಗಾಮ್ ದಾಳಿಯ ಬಳಿಕ ಕಾಂಗ್ರೆಸ್ ಈ ರೀತಿ ಮಾತಾಡಿದ್ದು ಇದೇ ಮೊದಲೇನಲ್ಲ. ಸಿದ್ದರಾಮಯ್ಯ, ರಾಬರ್ಟ್ ವಾದ್ರಾ, ಮಣಿಶಂಕರಯ್ಯರ್, ಅಜಯ್ ರಾಯ್ ಹೀಗೆ ಈ ಪಟ್ಟಿ ಬೆಳೆತಾನೆ ಇರುತ್ತೆ. ಸೈನಿಕರ ಶೌರ್ಯದ ವಿಚಾರದಲ್ಲೂ ರಾಜಕೀಯ ಯಾಕೆ ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ನಲ್ಲಿ ಉತ್ತರ ಸಿಗಲ್ಲ, ಬದಲಿಗೆ ವಿವಾದ ಸಿಗುತ್ತೆ. ಆಪರೇಷನ್ ಸಿಂಧೂರದ ಮೂಲಕ ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿದ್ದ ಉಗ್ರರನ್ನ ಸಂಹರಿಸಿದೆ. ಇದಕ್ಕೆ ದೇಶ ಸೇರಿ ವಿಶ್ವ ಮಟ್ಟದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಕದನ ವಿರಾಮದ ಜೊತೆಗೆ ಸೇನೆಯ ಪರಾಕ್ರಮವನ್ನೇ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಬೂಟಾಟಿಗೆ 4 ಪ್ಲೇಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದು ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಆಪರೇಷನ್ ಸಿಂಧೂರದ ಬಗ್ಗೆ ನಾಲ್ಗೆ ಹರಿಬಿಟ್ಟಿದ್ದು. ಇದೀಗ ಇದೇ ಬೂಟಾಟಿಕೆ ರಾಗಕ್ಕೆ ಕಾಂಗ್ರೆಸ್ನ ಮತ್ತಿಬ್ಬರು ಸಚಿವರು ಧ್ವನಿಗೂಡಿಸಿದ್ದಾರೆ.